ಮಾತಾಡಿದವ್ರ ಮೇಲೆ ಆಕ್ಷನ್ ತಗೋಬೇಕಾಗೈತಿ. ಯಾಕಂದ್ರೆ ಈ ರೀತಿ ನಾಲಿಗೆ ಹರಿದು ಬಿಡುವಂತ ನಾಯಕರು ಅಂತ ಹೇಳ್ಕೊಳ್ಳುವಂಥವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತಿ. ಸರ್ಕಾರ ಅದನ್ನ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇನೆ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವ್ದೇ ರೀತಿಯ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆಕ್ಷನ್ ತಗೊಳ್ಳೋರಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕನೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸೀರ್ ಹುಸೇನ್ ಮೇಲೆ. ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದ್ರೆ ಇಂಥವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಕಾಂಗ್ರೆಸ್ಸಿನ ಹೆಸರು ಹೇಳೋ ಬದ್ಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ. ಇವತ್ತೆಲ್ಲಾ ದಲಿತರಿಗೆ ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂತ ಹಳೆಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರ, ದಲಿತರು ಇರುವಂತ ಕಾಂಗ್ರೆಸ್ ನಾಯಕರಿಗೆ ಬಿಟ್ರ ಉಳಿದವ್ರು ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ. 50 ವರ್ಷ ಆದ್ಮೇಲೆ ಅದನ್ನ ರಿಸರ್ವೇಶನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅದನ್ನ ಎರಡೂ ಟೈಮ್ದಲ್ಲಿ ರಿಸರ್ವೇಶನ್ ಕಂಟಿನ್ಯೂ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇಂಟರ್ನಲ್ ರಿಸರ್ವೇಶನ್ ಇವತ್ತೇನು ಇಡೀ ದೇಶಾದ್ಯಂತ ಆಗ್ಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ 5 ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲಾ ಕೆಲಸ ದಲಿತರ ಸಂಬಂಧ ಒಳ್ಳೇದೇನ್ರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ. ನೋಡ್ರಿ, ವಕ್ಫದ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ. ಇವತ್ತು ನಾವೆಲ್ಲರೂ ನಮ್ಮ ಉತ್ತಾರ ತೆಗೆದು ವಕ್ಫದ ಹೆಸರು ಏನಾದ್ರು ಕುಂತಿದೆ ಅಂತ ನೋಡ್ಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕೇವಲ ಒಬ್ರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗುದಿಲ್ಲ, ಎಲ್ಲಾರು ಮಾಡ್ಬೇಕಾಗ್ತೈತಿ. ಹಂಗಾಗಿ ಎಲ್ಲಾರು ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ. ಅದ್ರಾಗ ಎಲ್ಲಾರು ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತಿ. ವಿಜೇಂದ್ರ ಅವರು ಭಾಗವಹಿಸ್ತಾರೆ, ನೀವು ಭಾಗವಹಿಸ್ತೀರಿ ಬಳ್ಳಾರಿಯಿಂದ ನೋಡೋಣ, ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ. ಮಾತಾಡಿದವ್ರ ಮೇಲೆ ಆಕ್ಷನ್ ತಗೋಬೇಕಾಗೈತಿ. ಯಾಕಂದ್ರೆ ಈ ರೀತಿ ನಾಲಿಗೆ ಹರಿದು ಬಿಡುವಂತ ನಾಯಕರು ಅಂತ ಹೇಳ್ಕೊಳ್ಳುವಂಥವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತಿ. ಸರ್ಕಾರ ಅದನ್ನ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇನೆ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವ್ದೇ ರೀತಿಯ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆಕ್ಷನ್ ತಗೊಳ್ಳೋರಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕನೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸೀರ್ ಹುಸೇನ್ ಮೇಲೆ. ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದ್ರೆ ಇಂಥವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಕಾಂಗ್ರೆಸ್ಸಿನ ಹೆಸರು ಹೇಳೋ ಬದ್ಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ. ಇವತ್ತೆಲ್ಲಾ ದಲಿತರಿಗೆ ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂತ ಹಳೆಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರ, ದಲಿತರು ಇರುವಂತ ಕಾಂಗ್ರೆಸ್ ನಾಯಕರಿಗೆ ಬಿಟ್ರ ಉಳಿದವ್ರು ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ. 50 ವರ್ಷ ಆದ್ಮೇಲೆ ಅದನ್ನ ರಿಸರ್ವೇಶನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅದನ್ನ ಎರಡೂ ಟೈಮ್ದಲ್ಲಿ ರಿಸರ್ವೇಶನ್ ಕಂಟಿನ್ಯೂ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇಂಟರ್ನಲ್ ರಿಸರ್ವೇಶನ್ ಇವತ್ತೇನು ಇಡೀ ದೇಶಾದ್ಯಂತ ಆಗ್ಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ 5 ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲಾ ಕೆಲಸ ದಲಿತರ ಸಂಬಂಧ ಒಳ್ಳೇದೇನ್ರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ. ನೋಡ್ರಿ, ವಕ್ಫದ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ. ಇವತ್ತು ನಾವೆಲ್ಲರೂ ನಮ್ಮ ಉತ್ತಾರ ತೆಗೆದು ವಕ್ಫದ ಹೆಸರು ಏನಾದ್ರು ಕುಂತಿದೆ ಅಂತ ನೋಡ್ಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕೇವಲ ಒಬ್ರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗುದಿಲ್ಲ, ಎಲ್ಲಾರು ಮಾಡ್ಬೇಕಾಗ್ತೈತಿ. ಹಂಗಾಗಿ ಎಲ್ಲಾರು ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ. ಅದ್ರಾಗ ಎಲ್ಲಾರು ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತಿ. ವಿಜೇಂದ್ರ ಅವರು ಭಾಗವಹಿಸ್ತಾರೆ, ನೀವು ಭಾಗವಹಿಸ್ತೀರಿ ಬಳ್ಳಾರಿಯಿಂದ ನೋಡೋಣ, ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ. ಮಾತಾಡಿದವ್ರ ಮೇಲೆ ಆಕ್ಷನ್ ತಗೋಬೇಕಾಗೈತಿ. ಯಾಕಂದ್ರೆ ಈ ರೀತಿ ನಾಲಿಗೆ ಹರಿದು ಬಿಡುವಂತ ನಾಯಕರು ಅಂತ ಹೇಳ್ಕೊಳ್ಳುವಂಥವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತಿ. ಸರ್ಕಾರ ಅದನ್ನ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇನೆ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವ್ದೇ ರೀತಿಯ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆಕ್ಷನ್ ತಗೊಳ್ಳೋರಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕನೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸೀರ್ ಹುಸೇನ್ ಮೇಲೆ. ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದ್ರೆ ಇಂಥವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಕಾಂಗ್ರೆಸ್ಸಿನ
ಹೆಸರು ಹೇಳೋ ಬದ್ಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ. ಇವತ್ತೆಲ್ಲಾ ದಲಿತರಿಗೆ ಅದ ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂತ ಹಳೆಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರ, ದಲಿತರು ಇರುವಂತ ಕಾಂಗ್ರೆಸ್ ನಾಯಕರಿಗೆ ಬಿಟ್ರ ಉಳ್ದೋರೆಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದ ಭಾರತೀಯ ಜನತಾ ಪಕ್ಷದಿಂದ. 50 ವರ್ಷ ಆದ್ಮೇಲೆ ಅದನ್ನ ರಿಸರ್ವೇಶನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅದನ್ನ ಎರಡೂ ಟೈಮ್ದಲ್ಲಿ ರಿಸರ್ವೇಶನ್ ಕಂಟಿನ್ಯೂ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇಂಟರ್ನಲ್ ರಿಸರ್ವೇಶನ್ ಇವತ್ತೇನು ಇಡೀ ದೇಶಾದ್ಯಂತ ಆಗ್ಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ 5 ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲಾ ಕೆಲಸ ದಲಿತರ ಸಂಬಂಧ ಒಳ್ಳೇದೇನ್ರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ. ನೋಡ್ರಿ, ವಕ್ಫದ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ. ಇವತ್ತು ನಾವೆಲ್ಲರೂ ನಮ್ಮ ಉತ್ತಾರ ತೆಗೆದು ವಕ್ಫದ ಹೆಸರು ಏನಾದ್ರು ಕುಂತಿದೆ ಅಂತ ನೋಡ್ಕೊಳ್ಳೋಂತ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕೇವಲ ಒಬ್ರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗುದಿಲ್ಲ, ಎಲ್ಲಾರು ಮಾಡ್ಬೇಕಾಗ್ತೈತಿ. ಹಂಗಾಗಿ ಎಲ್ಲಾರು ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ. ಅದ್ರಾಗ ಎಲ್ಲಾರು ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತಿ. ವಿಜೇಂದ್ರ ಅವರು ಭಾಗವಹಿಸ್ತಾರೆ, ನೀವು ಭಾಗವಹಿಸ್ತೀರಿ ಬಳ್ಳಾರಿಯಿಂದ ನೋಡೋಣ, ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ. ಮಾತಾಡಿದವ್ರ ಮೇಲೆ ಆಕ್ಷನ್ ತಗೋಬೇಕಾಗೈತಿ. ಯಾಕಂದ್ರೆ ಈ ರೀತಿ ನಾಲಿಗೆ ಹರಿದು ಬಿಡುವಂತ ನಾಯಕರು ಅಂತ ಹೇಳ್ಕೊಳ್ಳುವಂತವ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತಿ. ಸರ್ಕಾರ ಅದನ್ನ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೇನೆ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವ್ದೇ ರೀತಿಯ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆಕ್ಷನ್ ತಗೊಳ್ಳೋರಲ್ಲ. ಯಾಕಂದ್ರ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕನೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸೀರ್ ಹುಸೇನ್ ಮೇಲೆ. ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದ್ರೆ ಇಂಥವ್ರ ಮೇಲೆ ಆಕ್ಷನ್ ಆಗ್ಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಕಾಂಗ್ರೆಸ್ಸಿನ ಹೆಸರು ಹೇಳೋ ಬದ್ಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ. ಇವತ್ತೆಲ್ಲಾ ದಲಿತರಿಗೆ ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂತ ಹಳೆಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರ, ದಲಿತರು ಇರುವಂತ ಕಾಂಗ್ರೆಸ್ ನಾಯಕರಿಗೆ ಬಿಟ್ರ ಉಳ್ದೋರೆಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದ ಭಾರತೀಯ ಜನತಾ ಪಕ್ಷದಿಂದ. 50 ವರ್ಷ ಆದ್ಮೇಲೆ ಅದನ್ನ ರಿಸರ್ವೇಶನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅದನ್ನ ಎರಡೂ ಟೈಮ್ದಲ್ಲಿ ರಿಸರ್ವೇಶನ್ ಕಂಟಿನ್ಯೂ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇಂಟರ್ನಲ್ ರಿಸರ್ವೇಶನ್ ಇವತ್ತೇನು ಇಡೀ ದೇಶಾದ್ಯಂತ ಆಗ್ಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ 5 ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲಾ ಕೆಲಸ ದಲಿತರ ಸಂಬಂಧ ಒಳ್ಳೇದೇನ್ರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ. ನೋಡ್ರಿ, ವಕ್ಫದ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ. ಇವತ್ತು ನಾವೆಲ್ಲರೂ ನಮ್ಮ ಉತ್ತಾರ ತೆಗೆದು ವಕ್ಫದ ಹೆಸರು ಏನಾದ್ರು ಕುಂತಿದೆ ಅಂತ ನೋಡ್ಕೊಳ್ಳೋಂತ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕೇವಲ ಒಬ್ರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗುದಿಲ್ಲ, ಎಲ್ಲಾರು ಮಾಡ್ಬೇಕಾಗ್ತೈತಿ. ಹಂಗಾಗಿ ಎಲ್ಲಾರು ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ. ಅದ್ರಾಗ ಎಲ್ಲಾರು ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತಿ. ವಿಜೇಂದ್ರ ಅವರು ಭಾಗವಹಿಸ್ತಾರೆ, ನೀವು ಭಾಗವಹಿಸ್ತೀರಿ ಬಳ್ಳಾರಿಯಿಂದ ನೋಡೋಣ, ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ.